ಏಕೆ ಜೋರಾಗಿ ಕೂಗುತ್ತಿದ್ದೀರಿ? ವೈ ಆರ್ ಯು ಶೌಟಿಂಗ್ ಲೌಡ್ಲಿ? ವೈ ಆರ್ ಯು ಶೌಟಿಂಗ್ ಲೌಡ್ಲಿ? ಶೌಟಿಂಗ್ ಅಂದರೆ ಕಿರುಚುವುದು ಅಥವಾ ಕೂಗುವುದು. ಲೌಡ್ಲಿ ಜೋರಾಗಿ. ಶೌಟ್ ಅಂದರೆ ಕಿರುಚು ಅಥವಾ ಕೂಗು. ಇದು ಒಂದು ಕ್ರಿಯಾಪದ ಅಂದರೆ ವರ್ಬ್. ವೈ ಆರ್ ಯು ಶೌಟಿಂಗ್ ಲೌಡ್ಲಿ? ನೀವು ಏಕೆ ಜೋರಾಗಿ ಕೂಗುತ್ತಿದ್ದೀರಿ ಅಥವಾ ಕಿರುಚುತ್ತಿದ್ದೀರಿ? ನೆಕ್ಸ್ಟ್, ಅವಳು ಚಿನ್ನದ ಧ್ವನಿಯನ್ನು ಹೊಂದಿದ್ದಾಳೆ. ಸುಂದರವಾಗಿ ಹಾಡುತ್ತಾಳೆ. ಶಿ ಹ್ಯಾಸ್ ಅ ಗೋಲ್ಡನ್ ವಾಯ್ಸ್. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಶಿ ಹ್ಯಾಸ್ ಅ ಗೋಲ್ಡನ್ ವಾಯ್ಸ್ ಅಂದರೆ ಅವಳು ಚಿನ್ನದ ಧ್ವನಿಯನ್ನು ಹೊಂದಿದ್ದಾಳೆ. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ ಅವಳು ಸುಂದರವಾಗಿ ಹಾಡುತ್ತಾಳೆ. ಸಿಂಗ್ ಅಂದರೆ ಹಾಡುವುದು. ಇದು ಒಂದು ವರ್ಬ್ ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಸ್ಯಾಂಗ್, ಥರ್ಡ್ ಫಾರ್ಮ್ ಸಂಗ್. ಸಿಂಗ್, ಸ್ಯಾಂಗ್, ಸಂಗ್. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ ಅವಳು ಸುಂದರವಾಗಿ ಹಾಡುತ್ತಾಳೆ. ಒಂದು ವೇಳೆ ನಾವು ಅವನು ಸುಂದರವಾಗಿ ಹಾಡುತ್ತಾನೆ ಅಂತ ಹೇಳೋದಾದರೆ ಹೀ ಸಿಂಗ್ಸ್ ಬ್ಯೂಟಿಫುಲ್ಲಿ. ಹೀ ಸಿಂಗ್ಸ್ ಬ್ಯೂಟಿಫುಲ್ಲಿ. ನೆಕ್ಸ್ಟ್, ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ, ಸ್ವಲ್ಪ ಯೋಚಿಸಿ. ಡೋಂಟ್ ಟೇಕ್ ಅ ಡಿಸಿಷನ್ ಹೇಸ್ಟಿಲಿ. ಥಿಂಕ್ ಇಟ್ ಓವರ್ ಫಾರ್ ಸಮ್ ಟೈಮ್. ಡೋಂಟ್ ಟೇಕ್ ಅ ಡಿಸಿಷನ್ ಹೇಸ್ಟಿಲಿ ಅಂದರೆ ಆತುರದಿಂದ, ಅವಸರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಡಿಸಿಷನ್ ಅಂದರೆ ನಿರ್ಧಾರ. ಟೇಕ್ ಅಂದರೆ ತೆಗೆದುಕೊಳ್ಳುವುದು. ಡೋಂಟ್ ಟೇಕ್ ತೆಗೆದುಕೊಳ್ಳಬೇಡಿ. ಥಿಂಕ್ ಇಟ್ ಓವರ್ ಫಾರ್ ಸಮ್ ಟೈಮ್ ಸ್ವಲ್ಪ ಸಮಯಕ್ಕಾಗಿ ಯೋಚಿಸಿ, ಸ್ವಲ್ಪ ಯೋಚಿಸಿ. ಈ ಸೆಂಟೆನ್ಸ್ನಲ್ಲಿ ಟೇಕ್ ಆ್ಯಂಡ್ ಥಿಂಕ್ ಎರಡು ಕ್ರಿಯಾಪದಗಳು ಬಂದಿವೆ. ಟೇಕ್ ಅಂದರೆ ತೆಗೆದುಕೊಳ್ಳುವುದು, ಥಿಂಕ್ ಅಂದರೆ ವಿಚಾರ ಮಾಡುವುದು ಅಥವಾ ಯೋಚಿಸುವುದು. ಈಗ ಇವುಗಳ ವರ್ಬ್ ಫಾರ್ಮ್ಸ್ ಹೇಗಿವೆ ಅಂತ ನೋಡೋಣ. ಟೇಕ್, ಇದರ ಸೆಕೆಂಡ್ ಫಾರ್ಮ್ ಟುಕ್, ಥರ್ಡ್ ಫಾರ್ಮ್ ಟೇಕನ್. ಟೇಕ್, ಟುಕ್, ಟೇಕನ್. ನೆಕ್ಸ್ಟ್ ಇದೆ ಥಿಂಕ್. ಥಿಂಕ್ ಅಂದರೆ ವಿಚಾರ ಮಾಡು ಅಥವಾ ಯೋಚಿಸು. ಇದರ ಸೆಕೆಂಡ್ ಫಾರ್ಮ್ ಥಾಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಥಾಟ್. ಥಿಂಕ್, ಥಾಟ್, ಥಾಟ್. ನೀವು ನಿಧಾನವಾಗಿ ನಡೆದರೆ ನೀವು ಸಮಯಕ್ಕೆ ಅಲ್ಲಿಗೆ ತಲುಪುವುದಿಲ್ಲ. ಇಫ್ ಯು ವಾಕ್ ಸ್ಲೋಲಿ ಯು ವಿಲ್ ನಾಟ್ ರೀಚ್ ದೇರ್ ಇನ್ ಟೈಮ್. ಇಫ್ ಯು ವಾಕ್ ಸ್ಲೋಲಿ ನೀವು ನಿಧಾನವಾಗಿ ನಡೆದರೆ ಯು ವಿಲ್ ನಾಟ್ ರೀಚ್ ದೇರ್ ಇನ್ ಟೈಮ್ ನೀವು ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಆಗುವುದಿಲ್ಲ. ಈ ಸೆಂಟೆನ್ಸ್ನಲ್ಲೂ ಕೂಡ ಎರಡು ಕ್ರಿಯಾಪದಗಳು ಬಂದಿವೆ. ಫಸ್ಟ್ ಒನ್ ವಾಕ್, ಸೆಕೆಂಡ್ ರೀಚ್. ವಾಕ್ ಅಂದರೆ ನಡೆಯುವುದು. ವಾಕ್ ಸ್ಲೋಲಿ ನಿಧಾನವಾಗಿ ನಡೆಯುವುದು. ಇದರ ಸೆಕೆಂಡ್ ಫಾರ್ಮ್ ವಾಕ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ವಾಕ್ಡ್. ನೆಕ್ಸ್ಟ್ ಒನ್ ಇದೆ ರೀಚ್. ರೀಚ್ ಅಂದರೆ ತಲುಪುವುದು ಅಥವಾ ಅಲ್ಲಿಗೆ ಮುಟ್ಟುವುದು, ಆ ಒಂದು ಸ್ಥಳಕ್ಕೆ ತಲುಪುವುದು. ಇದರ ಸೆಕೆಂಡ್ ಫಾರ್ಮ್ ರೀಚ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ರೀಚ್ಡ್. ಇಫ್ ಯು ವಾಕ್ ಸ್ಲೋಲಿ ಯು ವಿಲ್ ನಾಟ್ ರೀಚ್ ದೇರ್ ಇನ್ ಟೈಮ್. ನೀವು ನಿಧಾನವಾಗಿ ನಡೆದರೆ ಸಮಯಕ್ಕೆ ಸರಿಯಾಗಿ ತಲುಪಲು ಆಗುವುದಿಲ್ಲ. ನೆಕ್ಸ್ಟ್, ನಾನು ಅದನ್ನು ಇಷ್ಟಪಟ್ಟರೆ ನಾನು ಅದನ್ನು ಖರೀದಿಸುತ್ತೇನೆ. ಇಫ್ ಐ ಲೈಕ್ ಇಟ್ ಐ ವಿಲ್ ಬೈ ಇಟ್. ಇಫ್ ಐ ಲೈಕ್ ಇಟ್ ಐ ವಿಲ್ ಬೈ ಇಟ್. ಇಫ್ ಐ ಲೈಕ್ ಇಟ್ ನಾನು ಅದನ್ನು ಇಷ್ಟಪಟ್ಟರೆ, ಐ ವಿಲ್ ಬೈ ಇಟ್ ನಾನು ಅದನ್ನು ಖರೀದಿಸುತ್ತೇನೆ. ಈ ಸೆಂಟೆನ್ಸ್ನಲ್ಲೂ ಕೂಡ ಎರಡು ಕ್ರಿಯಾಪದಗಳು ಬಂದಿವೆ. ಫಸ್ಟ್ ಒನ್ ಲೈಕ್, ನೆಕ್ಸ್ಟ್ ಬೈ. ಲೈಕ್ ಅಂದರೆ ಇಷ್ಟಪಡುವುದು. ಇದರ ಸೆಕೆಂಡ್ ಫಾರ್ಮ್ ಲೈಕ್ಡ್, ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಲೈಕ್ಡ್. ನೆಕ್ಸ್ಟ್ ಇದೆ ಬೈ. ಬೈ ಅಂದರೆ ಖರೀದಿಸುವುದು. ಇದರ ಸೆಕೆಂಡ್ ಫಾರ್ಮ್ ಬಾಟ್, ಥರ್ಡ್ ಫಾರ್ಮ್ ಬಾಟ್. ಬೈ, ಬಾಟ್, ಬಾಟ್. ನೆಕ್ಸ್ಟ್, ನೀವು ಐಸನ್ನು ಬಿಸಿ ಮಾಡಿದರೆ ಅದು ಕರಗುತ್ತದೆ. ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್. ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್. ಮೆಲ್ಟ್ ಅಂದರೆ ಕರಗುವುದು. ಹೀಟ್ ಅಂದರೆ ಬಿಸಿ, ಬಿಸಿ ಮಾಡುವುದು. ಮಳೆ ಬಂದರೆ ಮನೆಯಲ್ಲೇ ಇರುತ್ತೇವೆ. ಇಫ್ ಇಟ್ ರೇನ್ಸ್ ವಿ ವಿಲ್ ಸ್ಟೇ ಆಟ್ ಹೋಮ್. ಇಫ್ ಇಟ್ ರೇನ್ಸ್ ವಿ ವಿಲ್ ಸ್ಟೇ ಆಟ್ ಹೋಮ್. ಸ್ಟೇ ಅಂದರೆ ಇರುವುದು ಅಥವಾ ಉಳಿಯುವುದು. ಇದು ಕೂಡ ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಸ್ಟೇಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಸ್ಟೇಡ್. ನಿಮಗೆ ಇಷ್ಟವಿರಲಿ ಇಲ್ಲದಿರಲಿ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಯು ವಿಲ್ ಹ್ಯಾವ್ ಟು ಟೇಕ್ ದ ಮೆಡಿಸಿನ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಯು ವಿಲ್ ಹ್ಯಾವ್ ಟು ಟೇಕ್ ದ ಮೆಡಿಸಿನ್ ನೀವು ಔಷಧಿ ತೆಗೆದುಕೊಳ್ಳಬೇಕಾಗುತ್ತದೆ. ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನಿಮಗೆ ಇಷ್ಟವಿರಲಿ ಅಥವಾ ಇಷ್ಟ ಇಲ್ಲದೇ ಇರಲಿ. ನೆಕ್ಸ್ಟ್, ತಾನು ಶ್ರೀಮಂತನಾಗಿರುವುದರಿಂದ ಏನು ಬೇಕಾದರೂ ಪಡೆಯಬಹುದು ಎಂದು ಭಾವಿಸುತ್ತಾನೆ.
He thinks he can get anything because he is rich. He thinks he can get anything because he is rich. ಅವನು ಶ್ರೀಮಂತನಾಗಿರುವುದರಿಂದ ಏನು ಬೇಕಾದರೂ ಖರೀದಿಸಬಹುದು ಎಂದು ಭಾವಿಸುತ್ತಾನೆ, ಥಿಂಕ್ ಮಾಡ್ತಾನೆ. He thinks he can get anything because he is rich. ನೀವು ಬಂದಿದ್ದಕ್ಕೆ ನನಗೆ ಸಂತೋಷವಾಗಿದೆ. I am glad that you have come. I am glad that you have come. ನೆಕ್ಸ್ಟ್, ನನಗೆ ಸ್ಕಾಲರ್ಶಿಪ್ ಸಿಗಲಿಲ್ಲ ಎಂದು ನನ್ನ ಹೆತ್ತವರು ನಿರಾಶರಾಗಿದ್ದರು. ಮೈ ಪೇರೆಂಟ್ಸ್ ವರ್ ಡಿಸಪಾಯಿಂಟೆಡ್ ದ್ಯಾಟ್ ಐ ಡಿಡಂಟ್ ಗೆಟ್ ದ ಸ್ಕಾಲರ್ಶಿಪ್. ಮೈ ಪೇರೆಂಟ್ಸ್ ವರ್ ಡಿಸಪಾಯಿಂಟೆಡ್ ದ್ಯಾಟ್ ಐ ಡಿಡಂಟ್ ಗೆಟ್ ದ ಸ್ಕಾಲರ್ಶಿಪ್. ಡಿಸಪಾಯಿಂಟ್ ಅಂದರೆ ನಿರಾಶರಾಗುವುದು. ಡಿಡಂಟ್ ಗೆಟ್ ಅಂದರೆ ಸಿಗಲಿಲ್ಲ ಅಥವಾ ಪಡೆಯಲಿಲ್ಲ. ಮೈ ಪೇರೆಂಟ್ಸ್ ವರ್ ಡಿಸಪಾಯಿಂಟೆಡ್ ದ್ಯಾಟ್ ಐ ಡಿಡಂಟ್ ಗೆಟ್ ದ ಸ್ಕಾಲರ್ಶಿಪ್. ನೆಕ್ಸ್ಟ್, ನಾನು ಹಿಂತಿರುಗುವವರೆಗೆ ನೀವು ಕಾಯುತ್ತೀರಾ? ವಿಲ್ ಯು ವೇಟ್ ಟಿಲ್ ಐ ರಿಟರ್ನ್? ವಿಲ್ ಯು ವೇಟ್ ಟಿಲ್ ಐ ರಿಟರ್ನ್? ವೇಟ್ ಅಂದರೆ ಕಾಯುವುದು, ರಿಟರ್ನ್ ಅಂದರೆ ಹಿಂತಿರುಗುವುದು ಅಥವಾ ವಾಪಸ್ ಬರುವುದು. ಈ ಸೆಂಟೆನ್ಸ್ನಲ್ಲೂ ಕೂಡ ವೇಟ್ ಆ್ಯಂಡ್ ರಿಟರ್ನ್ ಎರಡು ವರ್ಬ್ಸ್ ಬಂದಿವೆ. ವೇಟ್ ಅಂದರೆ ಕಾಯುವುದು, ಇದರ ಸೆಕೆಂಡ್ ಫಾರ್ಮ್ ವೇಟೆಡ್, ಥರ್ಡ್ ಫಾರ್ಮ್ ಈಸ್ ಆಲ್ಸೋ ವೇಟೆಡ್. ನೆಕ್ಸ್ಟ್ ಒನ್ ಇದೆ ರಿಟರ್ನ್ ಅಂದರೆ ಹಿಂತಿರುಗು ಅಥವಾ ವಾಪಸ್ ಮಾಡು. ರಿಟರ್ನ್ಡ್ ಇದರ ಸೆಕೆಂಡ್ ಫಾರ್ಮ್ ರಿಟರ್ನ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ರಿಟರ್ನ್ಡ್. ನೀವು ಭರವಸೆ ನೀಡಿದರೆ ನೀವು ಅದನ್ನು ಉಳಿಸಿಕೊಳ್ಳಬೇಕು. ಇಫ್ ಯು ಮೇಕ್ ಅ ಪ್ರಾಮಿಸ್ ಯು ಮಸ್ಟ್ ಕೀಪ್ ಇಟ್. ಇಫ್ ಯು ಮೇಕ್ ಅ ಪ್ರಾಮಿಸ್ ಯು ಮಸ್ಟ್ ಕೀಪ್ ಇಟ್. ಮೇಕ್ ಆ್ಯಂಡ್ ಕೀಪ್ ಇಲ್ಲೂ ಕೂಡ ಎರಡು ಕ್ರಿಯಾಪದಗಳು ಬಂದಿವೆ. ಫಸ್ಟ್ ಒನ್ ಇದೆ ಮೇಕ್ ಅಂದರೆ ಮಾಡುವುದು. ನೆಕ್ಸ್ಟ್ ಒನ್ ಕೀಪ್ ಅಂದರೆ ಉಳಿಸಿಕೊಳ್ಳುವುದು ಅಥವಾ ಇಟ್ಟುಕೊಳ್ಳುವುದು, ಇಡುವುದು. ಮೇಕ್ ಇದರ ಸೆಕೆಂಡ್ ಫಾರ್ಮ್ ಮೇಡ್, ಥರ್ಡ್ ಫಾರ್ಮ್ ಮೇಡ್. ಮೇಕ್, ಮೇಡ್, ಮೇಡ್. ಆ್ಯಂಡ್ ನೆಕ್ಸ್ಟ್ ಒನ್ ಇದೆ ಕೀಪ್. ಇದರ ಸೆಕೆಂಡ್ ಫಾರ್ಮ್ ಕೆಪ್ಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಕೆಪ್ಟ್. ನಾನು ಇರುವ ಸ್ಥಳದಲ್ಲಿಯೇ ಇರುತ್ತೇನೆ. ಐ ಶಾಲ್ ರಿಮೇನ್ ವೇರ್ ಐ ಆಮ್. ಐ ಶಾಲ್ ರಿಮೇನ್ ವೇರ್ ಐ ಆಮ್. ನಾನು ಇರುವ ಸ್ಥಳದಲ್ಲಿಯೇ, ನಾನು ಎಲ್ಲಿರುತ್ತೇನೋ ಅಲ್ಲೇ ಇರುತ್ತೇನೆ. ರಿಮೇನ್ ಅಂದರೆ ಇರುವುದು ಅಥವಾ ಉಳಿಯುವುದು. ನೆಕ್ಸ್ಟ್, ಮುಖ್ಯ ಅತಿಥಿ ಬರುತ್ತಿದ್ದಂತೆ ನಾವೆಲ್ಲ ಎದ್ದು ನಿಂತಿದ್ದೆವು. ಆ್ಯಸ್ ದ ಚೀಫ್ ಗೆಸ್ಟ್ ಅರೈವ್ಡ್ ವಿ ಆಲ್ ಸ್ಟುಡ್ ಅಪ್. ಆ್ಯಸ್ ದ ಚೀಫ್ ಗೆಸ್ಟ್ ಅರೈವ್ಡ್ ವಿ ಆಲ್ ಸ್ಟುಡ್ ಅಪ್. ಸ್ಟುಡ್ ಅಪ್ ಅಂದರೆ ಎದ್ದು ನಿಂತಿದ್ದೆವು. ಸ್ಟ್ಯಾಂಡ್ ಅಪ್ ಅಂದರೆ ಎದ್ದು ನಿಂತುಕೊಳ್ಳುವುದು. ಸ್ಟ್ಯಾಂಡ್ ಅಂದರೆ ನಿಲ್ಲು, ಇದು ಒಂದು ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಸ್ಟುಡ್. ಸ್ಟ್ಯಾಂಡ್ ಅಪ್, ಸ್ಟುಡ್ ಅಪ್. ಸ್ಟ್ಯಾಂಡ್ ಅಪ್ನ ನಾವು ಪ್ರೆಸೆಂಟ್ನಲ್ಲಿ ಯೂಸ್ ಮಾಡ್ತೀವಿ. ಸ್ಟುಡ್ ಅಪ್ ಅಂದರೆ ಪಾಸ್ಟ್ ಬಗ್ಗೆ ಹೇಳುವಾಗ ಸ್ಟುಡ್ ಅಪ್ ಅಂತ ಯೂಸ್ ಮಾಡ್ತೀವಿ. ಅರೈವ್ ಅಂದರೆ ಬರುವುದು. ಅರೈವ್ಡ್ ಅಂದರೆ ಬಂದರು, ಇದು ಕೂಡ ಒಂದು ಕ್ರಿಯಾಪದ. ಆ್ಯಸ್ ದ ಚೀಫ್ ಗೆಸ್ಟ್ ಅರೈವ್ಡ್ ವಿ ಆಲ್ ಸ್ಟುಡ್ ಅಪ್. ನೀವು ಡ್ರೆಸ್ಸಿಂಗ್ ಮುಗಿಸುವವರೆಗೆ ನಾನು ಕಾಯುತ್ತೇನೆ. ಐ ವಿಲ್ ವೇಟ್ ಅಂಟಿಲ್ ಯು ಹ್ಯಾವ್ ಫಿನಿಶ್ಡ್ ಡ್ರೆಸ್ಸಿಂಗ್. ಐ ವಿಲ್ ವೇಟ್ ಅಂಟಿಲ್ ಯು ಹ್ಯಾವ್ ಫಿನಿಶ್ಡ್ ಡ್ರೆಸ್ಸಿಂಗ್. ನೆಕ್ಸ್ಟ್, ನಾನು ಲಂಡನ್ಗೆ ಹೋದಾಗಲೆಲ್ಲ ನಾನು ನನ್ನ ಸಹೋದರನೊಂದಿಗೆ ಇರುತ್ತೇನೆ. ವೆನೆವರ್ ಐ ಗೋ ಟು ಲಂಡನ್ ಐ ಸ್ಟೇ ವಿತ್ ಮೈ ಬ್ರದರ್. ವೆನೆವರ್ ಐ ಗೋ ಟು ಲಂಡನ್, ನಾನು ಲಂಡನ್ಗೆ ಹೋದಾಗಲೆಲ್ಲ ಅಂದರೆ ಯಾವಾಗ ಲಂಡನ್ಗೆ ಹೋಗ್ತೀನಿ ಆವಾಗ ಐ ಸ್ಟೇ ವಿತ್ ಮೈ ಬ್ರದರ್, ನಾನು ನನ್ನ ಸಹೋದರನೊಂದಿಗೆ ಇರುತ್ತೇನೆ. ನೀವು ಅವರನ್ನು ಸಮ್ಮೇಳನದಲ್ಲಿ ಭೇಟಿ ಮಾಡಿದ್ದೀರಾ? ಡಿಡ್ ಯು ಮೀಟ್ ಹಿಮ್ ಆಟ್ ದ ಕಾನ್ಫರೆನ್ಸ್? ಡಿಡ್ ಯು ಮೀಟ್ ಹಿಮ್ ಆಟ್ ದ ಕಾನ್ಫರೆನ್ಸ್? ಹೌದು, ನಾನು ಮಾಡಿದ್ದೇನೆ. ಎಸ್ ಐ ಡಿಡ್. ಎಸ್ ಐ ಡಿಡ್. ಇದಕ್ಕೆ ಉತ್ತರ ಹೌದು ನಾನು ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ ಎಸ್ ಐ ಡಿಡ್. ನೆಕ್ಸ್ಟ್, ಅವರು ನಮ್ಮ ಪತ್ರವನ್ನು ಸ್ವೀಕರಿಸಿದ್ದಾರೆಯೇ? ಹ್ಯಾಸ್ ಹಿ ರಿಸೀವ್ಡ್ ಅವರ್ ಲೆಟರ್? ಹ್ಯಾಸ್ ಹಿ ರಿಸೀವ್ಡ್ ಅವರ್ ಲೆಟರ್? ಇಲ್ಲ, ಅವರು ಸ್ವೀಕರಿಸಿಲ್ಲ ಅಂತ ಹೇಳಬೇಕಾದ್ರೆ ನೋ ಹಿ ಹ್ಯಾಸಂಟ್. ನೋ ಹಿ ಹ್ಯಾಸಂಟ್ ಅಥವಾ ನೋ ಹಿ ಹ್ಯಾಸ್ ನಾಟ್ ರಿಸೀವ್ಡ್. ಜೋರು ಮಳೆಯಾಗುತ್ತಿದೆ. ಇಟ್ ಈಸ್ ರೇನಿಂಗ್ ಹೆವಿಲಿ. ಇಟ್ ಈಸ್ ರೇನಿಂಗ್ ಹೆವಿಲಿ. ಅವಳು ತನ್ನ ಕೂದಲನ್ನು ನಿಧಾನವಾಗಿ ಬಾಚಿಕೊಂಡಳು. ಶಿ ಕೋಮ್ಡ್ ಹರ್ ಹೇರ್ ಜೆಂಟ್ಲಿ. ಶಿ ಕೋಮ್ಡ್ ಹರ್ ಹೇರ್ ಜೆಂಟ್ಲಿ. ಕೋಮ್ಡ್ ಅಂದರೆ ಬಾಚಿಕೊಳ್ಳುವುದು. ನೆಕ್ಸ್ಟ್, ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಾಳೆ. ಶಿ ಸ್ಪೀಕ್ಸ್ ಇಂಗ್ಲೀಷ್ ವೆಲ್. ಶಿ ಸ್ಪೀಕ್ಸ್ ಇಂಗ್ಲೀಷ್ ವೆಲ್. ಸ್ಪೀಕ್ ಅಂದರೆ ಮಾತನಾಡುವುದು.
ಇದು ಕೂಡ ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಸ್ಪೋಕ್ ಆ್ಯಂಡ್ ಥರ್ಡ್ ಫಾರ್ಮ್ ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್.